ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕಥಾ ಸಮಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನ್ಯೂಜಿಲೆಂಡ್ ಮಿಷನರಿ ಆದಂಥ ಡಾಕ್ಟರ್ ಕಾಲಿನ್ ರೆಡಿಟ್ ರವರ ಬಗ್ಗೆ ತಿಳಿದುಕೊಳ್ಳೋಣ. ಡಾಕ್ಟರ್ ಕಾಲಿನ್ ರೆಡಿಟ್ ರವರು ನ್ಯೂಜಿಲೆಂಡಿಂದ 1964ರಲ್ಲಿ ಭಾರತಕ್ಕೆ ಬಂದರು. ಅವರು ಚೆನ್ನೈನಲ್ಲಿ 40 ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಕಾಲಿನ್ ರೆಡಿಟ್ ರವರು ಫೆಬ್ರವರಿ 4, 1939ರಲ್ಲಿ ವ್ಯಾಂಗನೂವಿ, ನ್ಯೂಜಿಲೆಂಡ್ರಲ್ಲಿ ಜನಿಸಿದರು. 13ನೆಯ ವಯಸ್ಸಿನಲ್ಲಿ ಆಕೆಗೆ ದೇವರ ಕರೆ ಬಂತು. ಅವರು ಹಾರ್ಬರ್ ಸೆಂಟ್ ಕಾರ್ನರ್ನಲ್ಲಿ ತಮ್ಮ ಎಜುಕೇಷನಲ್ ಮತ್ತು ಫಿಸಿಕಲ್ ತರಬೇತಿಯನ್ನು ಪಡೆದರು. ಕಾಲಿನ್ ರೆಡಿಟ್ ರವರು ಟವೆರೋ ಸ್ಕೂಲ್ನಲ್ಲಿ ಓದಿದರು. ನಂತರ ಅವರು ಹೋಮ್ ಸೈನ್ಸನ್ನು ಅಭ್ಯಾಸ ಮಾಡಿದರು. ಅವರು ಆಕ್ಲೆಂಡ್ ಡೌನ್ಟೌನ್ನಲ್ಲಿರುವ ಮೇಯರ್ಸ್ ಪಾರ್ಕ್ ಕಿಂಡರ್ಗಾರ್ಟನ್ ಟ್ರೈನಿಂಗ್ ಕಾಲೇಜ್ಗೆ ಸೇರಿಕೊಂಡರು. ಅವರು ಟ್ಯೂಬರ್ಕ್ಲೋಸಿಸ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲವು ಕಾಲ ಕೆಲಸ ಮಾಡುತ್ತಿದ್ದರು ಮತ್ತು ಶನಿವಾರದಂದು ತನ್ನ ಹಾಸ್ಟೆಲ್ ಫೀಸ್ಗಾಗಿ ಮನೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು. ಅವರು ಕಿಂಡರ್ಗಾರ್ಟನ್ ಟ್ರೈನಿಂಗ್ ಮುಗಿಸಿ ವ್ಯಾಂಗನೂವಿಯಲ್ಲಿ ಸೆಂಟ್ರಲ್ ಕಿಂಡರ್ಗಾರ್ಟನ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ 1 ವರ್ಷ ಕೆಲಸ ಮಾಡಿದರು. 24 ವರ್ಷವಾದಾಗ ಕಾಲಿನ್ ರೆಡಿಟ್ ರವರು 1964ರಲ್ಲಿ ಭಾರತಕ್ಕೆ ಬಂದರು. ಅವರು ಚೆನ್ನೈನಲ್ಲಿ ನೆಲೆಸಿದರು. ಮಧುರೈಯಲ್ಲಿ ತನ್ನ ಮೊದಲ 2 ವರ್ಷಗಳಲ್ಲಿ ಅವರು ತಮಿಳು ಭಾಷೆಯನ್ನು ಕಲಿತರು ಮತ್ತು ಅವರು 1974ರಲ್ಲಿ ಕ್ರಿಶ್ಚಿಯನ್ ಮಿಷನ್ ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪಿಸಿದರು. ಇದರ ಮುಖಾಂತರ ಅನೇಕ ಸೇವೆಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು ಬೆಥನಿ ಸ್ಕೂಲನ್ನು ಸ್ಥಾಪಿಸಿದರು ಫಾರ್ ದಿ ಅಂಡರ್ ಪ್ರಿವಿಲೇಜ್ಡ್ ಚಿಲ್ಡ್ರನ್. ಅವರು ಸ್ಕೂಲನ್ನು ಮೊದಲು ಒಂದು ಚಿಕ್ಕ ಹುಲ್ಲಿನ ಚಾವಣಿ ಇರುವಂಥ ಮನೆಯಲ್ಲಿ ಪ್ರಾರಂಭ ಮಾಡಿದರು. ಅನೇಕ ವರ್ಷಗಳ ನಂತರ ಒಂದು ಕಟ್ಟಡವನ್ನು ಕಟ್ಟಿದರು. 1970ರಲ್ಲಿ ಕಾಲಿನ್ ರೆಡಿಟ್ ಅವರು ಬಾಲಕಿಯರಿಗೆ ಒಂದು ಕರಕುಶಲ ಕೇಂದ್ರವನ್ನು ತೆರೆದರು ಮತ್ತು 2 ವರ್ಷಗಳ ಟ್ರೈನಿಂಗ್ ಮತ್ತು ಎಂಬ್ರಾಯ್ಡರಿ ಕೋರ್ಸನ್ನು ಒಂದು ಸಣ್ಣ ಗರಾಜ್ನಲ್ಲಿ ಪ್ರಾರಂಭಿಸಿದರು. ದೂರದಲ್ಲಿರುವ ಹಳ್ಳಿಗಳಿಂದ ಬಂದ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿದರು. 1966ರಲ್ಲಿ ಅನಾಥರಿಗೆ ಒಂದು ಆರ್ಫನೇಜನ್ನು ತೆರೆದರು. 1 ರಿಂದ 21 ವಯಸ್ಸಿನ ಮಕ್ಕಳು ಅಲ್ಲಿ ವಾಸಿಸುತ್ತಿದ್ದಾರೆ. ಕಾಲಿನ್ ರೆಡಿಟ್ ಅವರು ಹೀಗೆ ಹೇಳುತ್ತಾರೆ, ಅನೇಕ ಮಕ್ಕಳು ಸ್ಲಮ್ಸಿಂದ ಬಂದವರು. ಆ ಮಕ್ಕಳು ಅಲ್ಲಿಗೆ ಬಂದಾಗ ಕೇವಲ ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಳೆಯ ಉಡುಪು ಮತ್ತು ಒಳ ಉಡುಪುಗಳಿಲ್ಲದೆ ಬರುತ್ತಾರೆ. ಅವರ ಬಡತನ ನೋಡಲು ಎಷ್ಟು ಭಯಂಕರವಾಗಿ ಇದೆ. ಅವರು 1960ರಲ್ಲಿ ಕೂಡ ಅವರು ಟೀನೇಜ್ ಹುಡುಗರು ಮತ್ತು ಹುಡುಗಿಯರಿಗೆ ರ್ಯಾಲೀಸನ್ನು ಪ್ರಾರಂಭ ಮಾಡಿದರು. ಅವರು ನಗರದ ವಿವಿಧ ಭಾಗಗಳಲ್ಲಿ ರ್ಯಾಲೀಸ್ಗಳನ್ನು ನಡೆಸುತ್ತಾರೆ. ಅವರು ಕರಕುಶಲ ಕೆಲಸ ಮತ್ತು ಗಾಸ್ಪಲ್ ಮೆಸೇಜ್ ಒಳಗೊಂಡಂತೆ ಹಲವಾರು ಚಟುವಟಿಕೆಗಳನ್ನು ಮಾಡುತ್ತಾರೆ. ಹಾಗೆ ವೃದ್ಧರಿಗೆ ಹೋಮ್ ಫಾರ್ ದಿ ಏಜ್ಡ್, ಪ್ರತಿದಿನ ಪೌಷ್ಟಿಕ ಬಿಸಿ ಬಿಸಿ ಊಟವನ್ನು ಒದಗಿಸಲು ಸೂಪ್ ಕಿಚನ್ ಯೋಜನೆಯನ್ನು 1995ರಲ್ಲಿ ಪ್ರಾರಂಭಿಸಿದರು. ಹಾಗೂ ವೀಲ್ ಚೇರ್ ಮಿನಿಸ್ಟ್ರಿ, ಅವರ ಸ್ಟಾಫ್ ಅವರು ಅನೇಕ ಸ್ಲಮ್ಸ್ ಮತ್ತು ಹಳ್ಳಿಗಳಿಗೆ ಭೇಟಿ ನೀಡುತ್ತಾರೆ. ಅನೇಕ ಅಂಗವಿಕಲರಿಗೆ ವೀಲ್ ಚೇರನ್ನು ಒದಗಿಸುತ್ತಾರೆ. ಹಾಗೂ ನಗರದ ಅನೇಕ ಸ್ಥಳಗಳಲ್ಲಿ ಪ್ರತಿ ವಾರ ಕಾಟೇಜ್ ಪ್ರೇಯರ್ ಮೀಟಿಂಗ್ಸ್ಗಳನ್ನು ನಡೆಸಲಾಗುತ್ತದೆ. ಕಳೆದ 40 ವರ್ಷಗಳಿಂದ ಪ್ರತಿ ಸೋಮವಾರ ಸಾಯಂಕಾಲ ಕಾಲಿನ್ ರೆಡಿಟ್ ರವರು ಸ್ತ್ರೀಯರ ಕೂಟಗಳು ನಡೆಸಿಕೊಂಡು ಬಂದಿದ್ದಾರೆ. ಸುಮಾರು 99 ಸ್ತ್ರೀಯರು ಸೇರಿಕೊಳ್ಳುತ್ತಾರೆ. ಅನೇಕ ಮಹಿಳೆಯರು ದೇವರ ವಾಕ್ಯವನ್ನು ಕೇಳುವುದಕ್ಕೆ ತುಂಬ ಆಸಕ್ತರಾಗಿದ್ದಾರೆ. ಕೆಲವರು ಬೈಬಲ್ನ ಸಂಪೂರ್ಣ ಅಧ್ಯಾಯಗಳನ್ನು ಕಂಠಪಾಠ ಮಾಡುತ್ತಾರೆ. ಪ್ರತಿದಿನ ಬೆಳಿಗ್ಗೆ ಅವರ CMCT ಬಿಲ್ಡಿಂಗ್ನಲ್ಲಿ ಎಲ್ಲ ಸ್ಟಾಫ್ರವರು ಸೇರಿ ಆರಾಧನೆ ಮತ್ತು ಸತ್ಯವೇದ ಅಧ್ಯಯನಕ್ಕಾಗಿ ಸೇರಿಕೊಳ್ಳುತ್ತಾರೆ. ಅವರಲ್ಲಿ ಅನೇಕರು ಬೈಬಲ್ ಟೀಚರ್ಸ್ ಕೂಡ ಆಗಿದ್ದಾರೆ. ಹಾಗೂ ಅವರು ಬೆಥನಿ ಹೆಲ್ತ್ ಕೇರ್ ಸೆಂಟರ್ ಆಸ್ಪತ್ರೆಯನ್ನು ಕೂಡ ತೆರೆದಿದ್ದಾರೆ. ಕಳೆದ ವರ್ಷ ಅವರು ತಮ್ಮ ಹುಟ್ಟುಹಬ್ಬವನ್ನು 85ನೆಯ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. Good evening, everybody. I'd just like to praise God and thank you people for coming today. I just give all the praise and glory to the Lord for the way He
put his hand on me and called me to India. I will never forget the day I left in New Zealand and came on a ship in those days to Colombo and then by train to India. And I never dreamt that the Lord would put his hand on me and lead me to do a work for him. But my heart was always to serve the Lord and to reach out to the poorest of the poor. And the Lord has put his hand on that, and I praise God tonight for the many people who are knowing about the Lord today and who are uplifted in their lives. And I would just ask you to continue to pray for me. I need his hand on me to continue to give me good health and strength, that I would be available to do whatever the Lord has for me in the next years of my life. And I just pray God's richest blessing on all of you and ask you to thank you for coming tonight, and thank you everybody for may God bless you abundantly. That is my prayer for you all. God bless you all.